ಹಲೋ ಗೈಸ್, ವೆಲ್ಕಮ್ ಟು ದೇಸಿ ಟಿಪ್ಸ್ ವಿತ್ ನೀರಾ ಯೂಟ್ಯೂಬ್ ಚಾನಲ್. ಹೇಗೆ ಲಾಸ್ಟ್ ವಿಡಿಯೋ ನಿಮಗೆ ಹೇಳ್ಕೊಟ್ಟಿದ್ನಲ್ಲ, ಚಾನಲ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಈಸಿಯಾಗಿ ಹೇಳ್ಕೊಟ್ಟಿದ್ದೆ. ಹಾಗೆ ನಾನು ಅವಾಗಲೇ ಹೇಳಿದ್ದೆ, ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಆದ ತಕ್ಷಣ ವೀಡಿಯೋನ ಅಪ್ಲೋಡ್ ಮಾಡೋಕ್ಕೆ ಹೋಗ್ಬಿಟ್ಟು ಅದಕ್ಕೆ ಸಮ್ ಸೆಟ್ಟಿಂಗ್ ಮಾಡ್ಬೇಕಂತೇಳಿ. ಆ ಸೆಟ್ಟಿಂಗ್ ನಾನು ಈ ಚಾನಲ್ ಹೇಳಿ ಇವಾಗ ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ. ಚಾನಲ್ ಈ ಸೆಟ್ಟಿಂಗ್ಸ್ ತುಂಬ ಇಂಪಾರ್ಟೆಂಟ್. ನಾನು ಒಂದು ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡ್ತೀನಿ ಸೈಡಲ್ಲಿ, ನೀವು ಅದು ನೋಡಿಬಿಟ್ಟು ಎಲ್ಲ ಸೆಟ್ಟಿಂಗ್ನ ಮಾಡ್ಕೊಳ್ಳಿ. ಅದಾದಮೇಲೆ ಇದನ್ನು ಅಪ್ಲೋಡ್ ಮಾಡಿ. ಓಕೆ, ಸ್ವಲ್ಪ ಸ್ಕಿಪ್ ಮಾಡಿಬಿಡಿ, ಯಾವುದೇ ಸೆಟ್ಟಿಂಗ್ನು ಬಿಡೋಕ್ಕೆ ಹೋಗ್ಬಿಡಿ. ಎಲ್ಲ ಸೆಟ್ಟಿಂಗ್ನು ಮಾಡಾದ್ಮೇಲೆ ನಿಮ್ಮ ಚಾನಲ್ಗೆ ನೀವು ಯೂಟ್ಯೂಬ್ ವಿಡಿಯೋನ ಹಾಕ್ತಿ. ಓಕೆ, ಸೆಟ್ಟಿಂಗ್ ಏನಕ್ಕೆ ಇಂಪಾರ್ಟೆಂಟ್ ಅಂದರೆ, ನೀವು ಸೆಟ್ಟಿಂಗ್ ಮಾಡಿದ್ರೆ ನೀವು ವೀಡಿಯೋಸ್ ಹಾಕಿದ್ರೆ ಯೂಟ್ಯೂಬ್ ಏನು ಮಾಡುತ್ತಂದರೆ ನಿಮ್ಮ ವೀಡಿಯೋಸ್ನ ಪೋಸ್ಟ್ ಮಾಡಲ್ಲ. ಓಕೆ, ಅದಕ್ಕೆ ಈ ಸೆಟ್ಟಿಂಗ್ ತುಂಬ ಇಂಪಾರ್ಟೆಂಟು. ದಯವಿಟ್ಟು ಪೂರ್ತಿಯಾಗಿ ವಿಡಿಯೋನ ನೋಡಿ. ಓಕೆ, ಬನ್ನಿ ಸ್ಟಾರ್ಟ್ ಮಾಡೋಣ. ಇವಾಗ ನಿಮ್ಮದು ಯೂಟ್ಯೂಬ್ ಏನಿದೆಯಲ್ಲ, ಯೂಟ್ಯೂಬ್ನ ನೀವು ಓಪನ್ ಮಾಡ್ಕೊಳ್ಳಿ. ಓಕೆ, ನಿಮ್ಮದು ಮೊದಲಿಗೆ ಚಾನಲ್ ಕ್ರಿಯೇಟ್ ಆಗಿದ್ದಲ್ಲ, ಕ್ರಿಯೇಟ್ ಆಗಿರೋ ಚಾನಲ್ ಇಲ್ಲೇ ಇರುತ್ತೆ. ಓಕೆ ನೋಡಿ, ಇವಾಗ ಸ್ವಿಚ್ ಅಕೌಂಟಲ್ಲಿ ಹೋಗ್ಬಿಟ್ಟು ನಿಮ್ಮದು ಆ ವಿಡಿಯೋದಲ್ಲಿ ನೀವು ಮಾಡಿದ್ರೆ ಅದು ಚಾನಲ್ ಇಲ್ಲೇ ಇದೆ. ಬಟ್ ನಾವಿಲ್ಲಿ ಯಾವುದೂ ಸೆಟ್ಟಿಂಗ್ ಮಾಡೋಕ್ಕಾಗಲ್ಲ. ಓಕೆ, ನಾವೆಲ್ಲಿ ಸೆಟ್ಟಿಂಗ್ ಮಾಡ್ಬೇಕಂದ್ರೆ ಕ್ರೋಮಲ್ಲಿ ಮಾಡಬೇಕು. ಓಕೆ, ಬನ್ನಿ ಕ್ರೋಮಿಗೆ ಶಿಫ್ಟ್ ಆಗೋಣ ಇವಾಗ. ಓಕೆ, ಕ್ರೋಮಲ್ಲಿ ಹೋಗಿ YT ಸ್ಟುಡಿಯೋ ಅಂತ ಟೈಪ್ ಮಾಡಬೇಕು. ಓಕೆ ನೋಡಿ, YT.studio.youtube.com ಅಂತ ಟೈಪ್ ಮಾಡಿ ಫಸ್ಟ್ ಏನು ಬರುತ್ತಲ್ಲ ಆ ಸೈಟ್ನ ಓಪನ್ ಮಾಡ್ಕೊಳ್ಳಿ. ಆ ಸೈಟ್ ಓಪನ್ ಆದ ತಕ್ಷಣ ನೀವು ಇಲ್ಲಿ ಚೆಕ್ ಮಾಡ್ಕೋಬೇಕು, ಚಾನಲ್ ಇವಾಗ ಮಾಡೋದು ಇದೆಯಾ ಅಥವಾ ಬೇರೆ ಏನಾದರೂ ಇದೆ. ಬೇರೆ ಏನಾದರೂ ಇದೆ ಸ್ವಿಚ್ ಮಾಡ್ಕೊಳ್ಳಿ. ಓಕೆ, ಇವಾಗ ನಾನು ಮಾಡಿದ್ನೆಲ್ಲ ಅದೇ ಚಾನಲ್ ಇದೆ ಇಲ್ಲಿ. ಓಕೆ ನೋಡಿ, ಕೆಳಗಡೆ ಬಂದರೆ ಒಂದು ಸೆಟ್ಟಿಂಗ್ ಐಕನ್ ಇದೆ. ಸೆಟ್ಟಿಂಗ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ನೋಡಿ, ಇವಾಗ ಜನರಲಲ್ಲಿ ಏನಿದೆ ಅಂದರೆ ನೀವು ಇಲ್ಲಿ ಅಮೌಂಟ್ನ ಇದು ಕರೆನ್ಸಿನ ಸೆಟ್ ಮಾಡ್ಕೋಬೋದು. ನಾ INR ಅಂತಲೇ ಇಟ್ಟಿದ್ದೀನಿ. ಇನ್ ಕೇಸ್ ನಿಮ್ದು ಮೊನಿಟೈಸ್ ಆದಾದಮೇಲೆ ಅಮೌಂಟ್ ನಿಮ್ಮದು INRಲ್ಲೇ ಕಾಣುತ್ತೆ, ಇಲ್ಲಾಂದರೆ ನೀವು ಡಾಲರಲ್ಲೇ ಇಟ್ಕೋಬೋದು. ಓಕೆ, ನೆಕ್ಸ್ಟ್ ಚಾನಲ್ಗೆ ಶಿಫ್ಟ್ ಮಾಡ್ಕೊಳ್ಳಿ. ಚಾನಲ್ ಹೋದ ತಕ್ಷಣ ಬೇಸಿಕ್ ಇನ್ಫಾರ್ಮೇಷನ್ ಕೊಡಿ. ಯಾವ ಕಂಟ್ರಿ ಅಂದರೆ ಇಂಡಿಯಾ ಅಂತ ಕೊಡಬೇಕು. ಆಮೇಲೆ ನಿಮ್ದು ಏನಂದರೆ ಇವಾಗ ನಿಮ್ಮ ಚಾನಲ್ ಎದ್ರ ಬಗ್ಗೆ ಇದೆ ಅನ್ನೋದನ್ನ ನೀವು ಇಲ್ಲಿ ಕೀವರ್ಡ್ಸ್ ಹಾಕ್ಕೊಬೇಕು. ಓಕೆ, ಟೆಕ್ ಅಲ್ಲ, ಅದಕ್ಕೆ ನಾನು ಸಮ್ ಕೀವರ್ಡ್ಸ್ನ ಇಲ್ಲಿ ಹಾಕ್ಕೊಂಡಿದ್ದೀನಿ. ನೀವು ಇದೇ ಥರ ಹಾಕ್ಸೋಬೇಕು. ನಿಮ್ಮ ಕ್ಯಾಟಗರಿ ರಿಲೇಟೆಡ್ ನೀವು ಕೀವರ್ಡ್ನ ಇಲ್ಲಿ ಹಾಕಬೇಕು. ನೆಕ್ಸ್ಟ್ ಅಡ್ವಾನ್ಸ್ ಸೆಟ್ಟಿಂಗಲ್ಲಿ ಹೋಗಿಬಿಟ್ಟು ಇಲ್ಲಿ ಏನಂದರೆ ಇದು ನೋ ಅಂತ ಹಾಕ್ಕೊಳ್ಳಿ. ಕಿಡ್ಸ್ಗೋಸ್ಕರ ಅಲ್ವಲ್ಲ, ನೋ ಅಂತಲೇ ಮಾಡ್ಕೋಬೇಕು. ನೆಕ್ಸ್ಟ್ ಫೀಚರ್ ಎಲಿಜಿಬಿಲಿಟಿ, ಇದು ಒಂದೇದೇನಿದೆಯಲ್ಲ ಆಟೋಮೆಟಿಕ್ ನಿಮ್ಮ ಚಾನಲ್ ಕ್ರಿಯೇಟ್ ಆದ ತಕ್ಷಣ ಆಗುತ್ತೆ. ಓಕೆ, ಆಮೇಲೆ ಎರಡನೇದು ಬಂದುಬಿಟ್ಟು ನಿಮ್ಮದು ವೆರಿಫಿಕೇಷನ್ ಕೇಳುತ್ತೆ. ವೆರಿಫಿಕೇಷನ್ ಮಾಡಬೇಕು ನೀವು ಇಲ್ಲಿ, ನಂಬರ್ ವೆರಿಫಿಕೇಷನ್. ಓಕೆ, ವೆರಿಫೈಡ್ ಆದಮೇಲೆ ಇದು ಎನೇಬಲ್ ಆಗುತ್ತೆ. ಆಮೇಲೆ ಮೂರನೇದು ಆಟೋಮೆಟಿಕ್ ಆಗುತ್ತೆ. ಯಾವಾಗ ನಿಮ್ಮದು ಚಾನಲಲ್ಲಿ ವಿಡಿಯೋ ಹಾಕಾದ್ಮೇಲೆ ಹಿಸ್ಟ್ರಿ ಕ್ರಿಯೇಟ್ ಅಲ್ಲ, ಅವಾಗ ಆಟೋಮೆಟಿಕ್ ಆಗುತ್ತೆ. ಇಲ್ಲಪ್ಪ ನಿಮ್ಗೆ ಇವಾಗನೇ ಎನೇಬಲ್ ಮಾಡೋಂಗಿದ್ರೆ ನೀವಿಲ್ಲಿ ನಿಮ್ಮದು ID ಕೇಳುತ್ತೆ. IDದು ನೀವು ಇಲ್ಲಿ ಪ್ರೂಫ್ ಕೊಟ್ಬಿಟ್ಟು ಅದನ್ನು ನೀವು ಮಾಡ್ಕೊಬೋದು. ಓಕೆ, ನಾನು ಇವಾಗೇನೇನು ಮಾಡಿಲ್ಲ, ಆಟೋಮೆಟಿಕ್ ಆಗಿ ತಾನೇ ಆಗಲಿ ಅಂತ ಬಿಟ್ಟಿದ್ದೀನಿ. ಬೇಕಾದ್ರೆ ನೀವು ಫಾಸ್ಟ್ ಬೇಕಾದ್ರೆ ನೀವು ಮಾಡ್ಕೋಬೋದು. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಅಪ್ಲೋಡ್ ಡಿಫಾಲ್ಟ್ ಅಂತ ಇದೆ. ಇಲ್ಲೇನು ಜಾಸ್ತಿ ಏನೂ ಮಾಡೋ ಹಾಗಿಲ್ಲ. ಓಕೆ, ಪರ್ಮಿಷನ್ ಅಂತ ಇದೆ. ಪರ್ಮಿಷನಲ್ಲಿ ಏನೂ ಮಾಡೋಗಿಲ್ಲ. ಅಪ್ಲೋಡ್ ಡಿಫಾಲ್ಟಲ್ಲಿ ಏನು ಮಾಡ್ಬೇಕಂತ ನಾನು ಹೇಳ್ಕೊಡ್ತೀನಿ. ಇಲ್ಲಿ ಏನು ಮಾಡೋಕ್ಕೆ ಹೋಗ್ಬೇಡಿ. ಇಲ್ಲಿ ಒಂದು ಸಲ ನೀವು ಸೆಟ್ ಮಾಡಿದ್ರೆ ಪ್ರತಿ ವಿಡಿಯೋಕ್ಕೂ ಅದೇ ಸೆಟ್ ಆಗುತ್ತೆ. ಟೈಟಲ್ ಅದೇ ಸೆಟ್ ಆಗುತ್ತೆ, ಡಿಸ್ಕ್ರಿಪ್ಷನ್ ಅದೇ ಸೆಟ್ ಆಗುತ್ತೆ. ಓಕೆ, ಇಲ್ಲಿ ಏನು ಮಾಡೋಕ್ಕೆ ಹೋಗ್ಬೇಡಿ, ಅದು ಹಾಗೆ ಬಿಡಿ. ಪ್ರತಿ ವಿಡಿಯೋಗೂ ಚೇಂಜ್ ಆಗುತ್ತಲ್ಲ, ಅವಾಗ ಚೇಂಜಸ್ ಮಾಡೋಕ್ಕೆ ಹೋಗಬೇಕು. ಇಲ್ಲಿ ವಿಸಿಬಿಲಿಟಿಯಲ್ಲಿ ನೀವು ಅನ್ಲಿಸ್ಟೆಡ್ ಅಂತಲೇ ಇಡಿ. ಓಕೆ, ಎಲ್ಲ ಫುಲ್ ಪ್ರಾಪರ್ ಆದಮೇಲೆ ನೀವು ಇದನ್ನು ಪಬ್ಲಿಕ್ ಮಾಡ್ಕೋಬೇಕು. ವಿಡಿಯೋ ಅಪ್ಲೋಡ್ ಆಗಿ ಸ್ವಲ್ಪ ಹೊತ್ತಾದಮೇಲೆ ಪಬ್ಲಿಕ್ ಮಾಡಿ. ಓಕೆ, ಆಮೇಲೆ ಟ್ಯಾಗ್ಸ್ ನೀವು ಹಾಕೊಬೋದು ನಿಮಗೆ ವಿಡಿಯೋ ರಿಲೇಟೆಡ್. ಓಕೆ, ಆಮೇಲೆ ಅಡ್ವಾನ್ಸ್ ಸೆಟ್ಟಿಂಗಲ್ಲಿನೂ ಇಲ್ಲಿ ಏನಿಸುತ್ತೆ ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಕ್ಯಾಟಗರಿ ತುಂಬ ಇದ್ದಾವೆ. ಓಕೆ, ಇಷ್ಟೆಲ್ಲ ಕ್ಯಾಟಗರಿ ಇದ್ದಾವೆ. ಗೇಮಿಂಗ್ ಇದೆ, ಮ್ಯೂಸಿಕ್ ಇದೆ, ನ್ಯೂಸ್ ಆ್ಯಂಡ್ ಪೊಲಿಟಿಕ್ಸ್ ಇದೆ, ಟ್ರಾವೆಲ್ ಆ್ಯಂಡ್ ಇವೆಂಟ್ಸ್ ಇದೆ, ತುಂಬ ಇದೆ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ನಿಮ್ದು ಯಾವುದಂತ ನೀವು ಸೆಲೆಕ್ಟ್ ಮಾಡ್ಕೊಂಬಿಡಿ. ನಾನು ಎಜುಕೇಷನ್ ಅಂತ ತೊಗೊಂಡಿದ್ದೀನಿ. ಎಜುಕೇಷನ್ ಅಂತ ಸೆಲೆಕ್ಟ್ ಮಾಡಿಕೊಂಡೆ. ಆಮೇಲೆ ಲ್ಯಾಂಗ್ವೇಜ್ ಯಾವುದ್ರಲ್ಲಿ ನೀವು ವಿಡಿಯೋ ಮಾಡ್ತೀರಾ ಅದನ್ನ ವಿಡಿಯೋ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಕನ್ನಡ ಇದ್ದರೆ ಕನ್ನಡ, ಬೇರೆ ಯಾವ್ದು ಲ್ಯಾಂಗ್ವೇಜ್ ಬೇರೆ ಯಾವುದು ಇದೆಯೋ ಅದನ್ನ ಮಾಡ್ಕೊಬೋದು. ಆಮೇಲೆ ಡಿಸ್ಕ್ರಿಪ್ಷನ್ ಅದೆಲ್ಲ ಬರ್ತಲ್ಲ ಅನ್ನೋದನ್ನ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಬೋದು. ಬೇರೆ ಲ್ಯಾಂಗ್ವೇಜ್ ಇದ್ದರೆ ಬೇರೆ ಹಾಕೋಬೋದು. ಇಂಗ್ಲೀಷ್ ಇದ್ದರೆ ಇಂಗ್ಲೀಷ್ ಹಾಕ್ಕೊಳ್ಳಿ. ಈ ಕಮೆಂಟ್ಸ್ ಆನ್ ಮಾಡಿದ್ದೀನಿ. ಇಷ್ಟೆಲ್ಲ ಮಾಡಾದಮೇಲೆ ಇದು ಆಲ್ಮೋಸ್ಟ್ ಸೆಟ್ಟಿಂಗ್ ಆಗೋಯ್ತು. ಬೇರೆ ಕೆಳಗಡೆ ಏನಿದಾವಲ್ಲ ಬೇರೆ ಯಾವ ಸೆಟ್ಟಿಂಗ್ನು ಮಾಡೋ ಅವಶ್ಯಕತೆ ಇಲ್ಲ. ಇಷ್ಟು ಮಾಡಾದಮೇಲೆ ನಿಮ್ದು ಆಲ್ಮೋಸ್ಟ್ ಎಲ್ಲ ಸೆಟ್ಟಿಂಗ್ಸ್ ಮಾಡಿದ ಹಾಗೇನೆ. ಓಕೆ, ಇಷ್ಟಾದಮೇಲೆ ನಿಮ್ಮದು ಚಾನಲ್ಗೆ ನೀವು ವಿಡಿಯೋಸ್ನ ಅಪ್ಲೋಡ್ ಮಾಡ್ಬೋದು. ಓಕೆ, ಏನೂ ಪ್ರಾಬ್ಲಮ್ ಇರಲ್ಲ. ಆರಾಮಾಗಿ ನಿಮ್ಮ ಚಾನಲ್ ಗ್ರೋ ಆಗುತ್ತೆ. ಬಟ್ ಕ್ವಾಲಿಟಿ ನಿಮ್ಮದೇನು ವೀಡಿಯೋಸ್ ಇರ್ತಲ್ಲ, ಕ್ವಾಲಿಟಿ ಆಗಿರಬೇಕು. ಓಕೆ, ಆಮೇಲೆ ಕನ್ಸಿಸ್ಟೆನ್ಸಿಯಿಂದ ನೀವು ವಿಡಿಯೋ ಅಪ್ಲೋಡ್ ಮಾಡ್ತಿರ್ಬೇಕು. ಮೇನ್ ಕ್ವಾಲಿಟಿ ಮುಖ್ಯ, ಆಮೇಲೆ ಆಡಿಯೋ ಮುಖ್ಯ. ಇವೆರಡನ್ನ ನೀವು ಫಾಲೋ ಮಾಡಿ. ಹಾಗೆ ನಾನು ಇನ್ಫಾರ್ಮೇಷನ್ ನಿಮಗೆ ನಮ್ಮ ವಿಡಿಯೋದಿಂದ ನಿಮಗೆ ಏನಾದರೂ ಹೆಲ್ಪ್ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಮತ್ತು ನೆಕ್ಸ್ಟ್ ವಿಡಿಯೋನ ಅಲ್ಲಿವರೆಗೂ ಬಾಯ್.